ಹಲೋ, ಬನ್ನಿ ಬನ್ನಿ ಇವತ್ತು 5 kg ದೊಡ್ಡದು ಹಾರ್ಟ್ ಶೇಪು ಕೇಕು ಹೇಗೆ ಮಾಡೋದು ನೋಡೋಣ. ಪೈನಾಪಲ್ ಫ್ಲೇವರು. ನೀವು ಫಸ್ಟ್ ಟೈಮು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಪ್ಲೀಸ್. ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ 5 kg ಹಾರ್ಟ್ ಶೇಪು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ವೈಟ್ ಕ್ರೀಮು ಲೈಟಾಗಿ ಮಾಡ್ತಾ ಇದ್ದೀನಿ. ಐಸಿಂಗು ನೋಡಿ, ಸಿಂಪಲ್ಲಾಗಿ ಜಾಸ್ತಿ ಡಿಸೈನು ಮಾಡೋದಿಲ್ಲ, ಸಿಂಪಲ್ಲಾಗಿರುತ್ತೆ. ನಾನು ಯಾವುದೇ ವಿಡಿಯೋನೂ ಜಾಸ್ತಿ ಟೆನ್ಷನ್ ತಗೊಂಡು ಏನು ಮಾಡೋದಿಲ್ಲ. ನೋಡಿ, ಸಿಂಪಲ್ ಟ್ರಿಕ್ಸಾಗಿ ಲೈಟ್ ಕ್ರೀಮು ಹಾಕಿದ್ದೇನೆ. ಈಗ ಒಂದು ಕಾರ್ಡಲ್ಲಿ ಫುಲ್ಲು ಫಿನಿಶಿಂಗ್ ತೆಗಿತಾ ಇದ್ದೇನೆ. ಬನ್ನಿ ಬನ್ನಿ, ನಿಮಗೆ ಹೊಸ ಹೊಸ ವೀಡಿಯೋಗಳು ತೋರಿಸ್ಕೊಡ್ತೇನೆ. ಈಗ ಕಾರ್ಡಲ್ಲಿ ಕಟ್ ಮಾಡಿಕೊಂಡು ಸೈಡ್ ಡಿಸೈನು ಮಾಡ್ತಿದ್ದೇನೆ. ನೋಡಿ, ಸ್ಪೆಷಲ್ಲಾಗಿದೆ, ಸಿಂಪಲ್ಲಾಗಿದೆ. ಹಾಗೆ ಒಂದು ನೀವು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿದರೆ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ಕಾರ್ಡ್ ಸಹಾಯದಿಂದ ಒಂದು ಚಿಕ್ಕ ಡಿಸೈನು ಮಾಡಿದ್ದೇನೆ. ಈಗ ಮೇಲೆ ಕ್ರೀಮೆಲ್ಲ ತೆಗೆದು ತುಂಬ ಸಮನಾಗಿ ಮಾಡಿ ಚಿಕ್ಕದಾಗಿ ಒಂದು ಡಿಸೈನ್ ಮಾಡ್ತೇನೆ. ನೋಡಿ, ಸಿಂಪಲ್ಲಾಗಿ ಇರುತ್ತೆ. ಬನ್ನಿ, ಈಗ ಪೈನಾಪಲ್ ಫ್ಲೇವರ್ ಆಗಿರೋದ್ರಿಂದ ಸೆಂಟ್ರಲ್ಲಿ ಪೈನಾಪಲ್ ಜೆಲ್ ಹಾಕಿ. ಈಗ ನಾನು ನೋಡಿ ಫುಲ್ಲು ಪೈನಾಪಲ್ ಜೆಲ್ ಹಾಕಿದ್ದೀನಿ. ಈಗ ಜೆಲ್ಲ ಹಾಕಿದ ಮೇಲೆ ಒಂದೇ ಸಮನಾಗಿ ಸ್ಪೀಡ್ ಕಾರ್ಡಲ್ಲಿ ರೆಡಿ ಮಾಡಬೇಕು. ನೀವು ಯಾವುದಾದ್ರೂ ಕಾರ್ಡು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಬೇಕ್ರಿ ಡಿಪಾರ್ಟ್ಮೆಂಟಲ್ಲೆಲ್ಲ ಜಾಸ್ತಿ ಇದೇ ಯೂಸ್ ಮಾಡೋದು. ಚೆನ್ನಾಗಿರುತ್ತೆ ಫಿನಿಶಿಂಗ್ ಮಾಡೋಕ್ಕೆ. ಈಗ ಸೈಡಲ್ಲಿ ಒಂದು ಟೂತ್ ಪಿಕ್ ಸಹಾಯದಿಂದ ಒಂದು ಸಿಂಪಲ್ ಡಿಸೈನ್ ಮಾಡಿ. ನೋಡಿ, ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡಿ, ಬನ್ನಿ, ಸಿಂಪಲ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೇನೆ. ಕಡ್ಡಿ ಬಿದ್ದೋಯ್ತು. ಈಗ ನೋಡಿ, ಕಡ್ಡಿಲಿ ಡಿಸೈನ್ ಮಾಡಿದೆ. ಈಗ ಸೈಡ್ ಸುತ್ತ ಪೈನಾಪಲ್ ಜೆಲ್ಲನ್ನು ಚಿಕ್ಕದಾಗಿ ಸುತ್ತ ಡಾಟ್ ಇಟ್ಟರೆ ನೋಡೋಕ್ಕೆ ಡಿಫ್ರೆಂಟ್ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಹೇಗಿದೆ ನೋಡಿ, ಸಿಂಪಲ್ಲಾಗಿರುತ್ತೆ. ಈಗ ಕೆಳಗಡೆ ಸೈಡ್ ಬಾರ್ಡ್ರನ್ನು ವೈಟ್ ಕ್ರೀಮಲ್ಲಿ ರೆಡಿ ಮಾಡಿ. ಹಾಗಾಗಿ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಹಾಗಾಗಿ ಡಿಫ್ರೆಂಟಾಗಿ ಇರುತ್ತೆ. ಬನ್ನಿ ನೋಡಿ, ಈಗ ನೇಮ್ ಬರೆಯೋಣ. 5 kg ಪೈನಾಪಲ್ ರೆಡಿ ಆಯಿತು. ಈಗ ಇದಕ್ಕೆ ಸಿಂಪಲ್ಲಾಗಿ ನೇಮ್ ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನೋಡಿ, ಸಿಂಪಲ್ಲಾಗಿದ್ದರೂ ಹೇಗೆ ಕಾಣುತ್ತೆ ನೀವೇ ಹೇಳಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಈಗ ನೋಡಿ, ಫ್ಲವರ್ ಹಾಕಿದ್ದಾರೆ, ಅದು ವಿಡಿಯೋ ಮಿಸ್ ಆಗಿದೆ. ರೆಡ್ ಫ್ಲವರು ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಫ್ಲವರ್ ಬಿಡಿಸ್ಬೋದು. ಈಗ ಇದಕ್ಕೆ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ವೈಫ್, ಐ ಲವ್ ಯು ಜ್ಯೋತಿ ಅಂತ ಅವ್ರದ್ದು ಬರ್ತ್ಡೇ. ಬ್ಲ್ಯಾಕ್ ಟ್ರಫಲಲ್ಲಿ ಹೆಸರು ಬರೆದ್ರೆ ತುಂಬ ಸೂಪರಾಗಿ ಕಾಣುತ್ತೆ. ಪೈನಾಪಲ್ಲು ಮತ್ತು ಬ್ಲ್ಯಾಕು ತುಂಬ ವೆರಿ ಡಿಫ್ರೆಂಟಾಗಿ ಕಾಣುತ್ತೆ. ಚಿಕ್ಕದಾಗಿ ಒಂದು 5 ಹಾರ್ಟ್ ಹಾಕಿದ್ದೇನೆ. ಹಾರ್ಟು ನೋಡಿ ಹೇಗಿದೆ. ಹೀಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು ವಾಚಿಂಗ್.